ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ವೈಕುಂಠ ಏಕಾದಶಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಊರಲ್ಲಿ ನಡೆದಂಥ ವೈಭವದ ವೈಕುಂಠ ಏಕಾದಶಿನ ಸ್ವಲ್ಪ ಶಾರ್ಟ್ ಆಗೇನೆ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಈ ವಿಡಿಯೋನ ಹಾಕ್ತಾ ಇದ್ದೀನಿ. ಯಾಕೆಂದರೆ ಅಲಂಕಾರಗಳು ಎಲ್ಲ ದೇವಸ್ಥಾನದಲ್ಲೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಮ್ಮ ಊರಲ್ಲಿ ಈ ಥರ ನಡೀತಾ ಇರೋದ್ರಿಂದ ಹಾಕಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಬನ್ನಿ, ನಮ್ಮೂರಲ್ಲಿ ಯಾವ ಏರಿಯಾದಲ್ಲಿ ಯಾವ ದೇವಸ್ಥಾನ ಇದೆ ಆ ಏರಿಯಾದ್ರ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿನ ಕೊಡೋಣ ಅಂದ್ಕೊಂಡಿದ್ದೀನಿ. ಇದು ನಮ್ಮ ಊರ ಕುಣಿಗಲ್ನಲ್ಲಿ ದೊಡ್ಡಪೇಟೆನಲ್ಲಿದೆ, ಅಂದರೆ ಸಂತೆ ಬೀದಿನಲ್ಲಿದೆ. ತುಡಿಕೆ ವೆಂಕಟರಮಣ ಸ್ವಾಮಿ ಅಂತಲೇ ಈ ದೇವಸ್ಥಾನಕ್ಕೆ ಹೆಸರು. ಹಾಗಾಗಿ ಇಲ್ಲಿ ದೇವಸ್ಥಾನಕ್ಕೆ ನಾವು ಇವಾಗ ಬಂದಿದ್ದೀವಿ. ಬೆಳಗ್ಗೆನೇ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ಈಗ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ, ಬಂದಮೇಲೆ ತಿಂಡಿ ತಿನ್ನೋಣ ಅಂತ ಹೇಳಿ ಇವಾಗ ಬಂದಿದ್ದೀವಿ. ನಾನು ಬಂದಾಗ ದೇವಸ್ಥಾನಕ್ಕೆ ಸುಮಾರು 9:30 ಆಗಿತ್ತು. ಹಾಗಾಗಿ ಸ್ವಲ್ಪ ಲೇಟೇ ಆಯಿತು ಅಂದ್ಕೊಳ್ತೀನಿ. ಯಾಕಂದರೆ ವಾರ ಎಲ್ಲ ಮುಗಿಸಿ ಬರುವಷ್ಟರಲ್ಲಿ ತಿಂಡಿ ಹಾಗೆ ಎಲ್ಲ ಕೆಲಸಗಳೆಲ್ಲ ಮನೆಯಲ್ಲಿ ಕೆಲಸ ಎಲ್ಲ ನಾನೇ ಮಾಡಿಕೊಂಡು ಮುಗಿಸ್ಕೊಂಡು ಬರುವಷ್ಟರಲ್ಲಿ ತುಂಬಾ ಲೇಟ್ ಆಯಿತು. ಈ ಧನುರ್ಮಾಸದಲ್ಲಿ ಆದಷ್ಟು ಬೇಗನೆ ಹೊರಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಅದಾಗಲಿಲ್ಲ. ಲಾಸ್ಟ್ ವೀಕು ಇರಲಿಲ್ವಲ್ಲ, ವಾರ ಕೂಡ ಮಾಡಿರಲಿಲ್ಲ. ಅದಕ್ಕೆ ವಾರ ಎಲ್ಲ ಮಾಡಿಕೊಂಡು ಬರೋಣ ಅಂದ್ಬಿಟ್ಟು ಸ್ವಲ್ಪ ಲೇಟೇ ಆಗೋಯಿತು. ದೇವಸ್ಥಾನ ಸುತ್ತ ಒಂದು ಬ್ಯಾರಿಕೇಡ್ ಥರ ಸ್ಕ್ರೀನ್ಗಳೆಲ್ಲ ಹಾಕಿದ್ರಲ್ಲ, ಅಲ್ಲೆಲ್ಲ ಬಂದ್ವಿ. ಬಂದಮೇಲೆ ಮೇಲ್ಗಡೆ ಈ ಥರ ಎಲ್ಲ ದೇವ್ರುಗಳದ್ದು ಅಲ್ಲಲ್ಲೇ ಒಂದು ಸ್ಟ್ಯಾಚುನ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಎಲ್ಲರೂ ಅದ್ರ ಮುಂದೆ ಫೋಟೋ ತೆಕ್ಕೊಳ್ಳೋದು, ಹೀಗೆ ಆಮೇಲೆ ಸ್ನ್ಯಾಪ್ಗಳು ಹಾಕೋದು ಜಾಸ್ತಿ. ಕಾಲೇಜ್ ಮಕ್ಕಳೆಲ್ಲ ಸ್ವಲ್ಪ ಸ್ನ್ಯಾಪ್ಗಳು ಹಾಕೋದೆಲ್ಲ ಜಾಸ್ತಿ ಇತ್ತು. ಹಾಗೆ ನಾನು ಕೂಡ ಹಾಕಿದ್ದೆ. ಗಣೇಶ, ಅಯ್ಯಪ್ಪ ಸ್ವಾಮಿ, ಶಿರಡಿ ಸಾಯಿಬಾಬಾ, ಹಾಗೆಯೇ ಶಿವ, ರಾಘವೇಂದ್ರ ಸ್ವಾಮಿ, ಬುದ್ಧ, ಈ ಥರ ಎಲ್ಲ ದೇವ್ರುಗಳನ್ನ ಇಟ್ಟಿದ್ರು. ಮಲೆಮಹದೇಶ್ವರ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಈ ಥರ ವೈಕುಂಠ ಏಕಾದಶಿನಲ್ಲಿ ಎಲ್ಲ ಕಡೆ ಅಲಂಕಾರಗಳು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಆ ಹೆಣ್ಣು ದೇವ್ರುಗಳಿಗೂ ಈ ಥರ ವೆಂಕಟೇಶ್ವರ ಸ್ವಾಮಿಯ ಅಲಂಕಾರ ಎಲ್ಲ ಮಾಡ್ತಾರೆ ಅಂತ ಕೇಳಲ್ಪಟ್ಟಿದ್ದೀನಿ. ನೋಡಿ, ಇಲ್ಲಿ ಸುಬ್ರಹ್ಮಣ್ಯ ಇದೆ, ನೋಡ್ತಾ ಇರ್ಬೋದು. ಜನ ಸ್ವಲ್ಪ ಅಷ್ಟು ಕಡಿಮೆನೇ ಇದ್ದರು, ತುಂಬ ಜಾಸ್ತಿ ಅಂತ ಏನಿರಲಿಲ್ಲ. ಇಲ್ಲಿ ಎಲ್ಲ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದರು. ಹಾಗೆ ದೇವರು ಅಲಂಕಾರ ಯಾವ ಥರ ಮಾಡಿರ್ತಾರೆ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ. ನಮ್ಮ ಊರಲ್ಲಿ ಯಾವ ಥರ ಆಯಿತು ಅನ್ನೋದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದೆಲ್ಲ ಮಾಮೂಲಿ ಅಲ್ವಾ ಅನ್ಕೋಬೋದು, ಬಟ್ ಅಲ್ಲ, ತುಂಬ ಚೆನ್ನಾಗಿರುತ್ತೆ ಅಲಂಕಾರಗಳನ್ನ ನೋಡೋದಕ್ಕೆ. ಹಾಗೆ ಇಲ್ಲಿ ಬಂದರೆ ಯೋಗಿ ನಾರಾಯಣ ಸ್ವಾಮಿಯ ಇಲ್ಲಿ ಒಂದು ಪ್ರತಿಮೆನ ಮಾಡಿಟ್ಟಿದ್ರು. ಅದು ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ದರ್ಶನ ಮಾಡಬೇಕೆಂದು ಎಷ್ಟು ದಿನ ಕಾಯ್ತಾ ಇದ್ದಾರೆ. ಹಿಂದೆ ತಿರುಗುಳೆ ಎಲ್ಲ ಕರಡಿ ನೋಡ್ಕೊಂಡು ಕೋರ್ಟ್ನಲ್ಲಿ ಟಿಕೆಟ್ ಕೊಡ್ತಾರೆ. ಭಗವಂತ ಕಣ್ತುಂಬ ನೋಡ್ಕೊಂಡು ಹೊರಗಡೆ ಪ್ರಸಾದ ವಿನಿಯೋಗವಿರುತ್ತದೆ, ದಯವಿಟ್ಟು ಸ್ವೀಕರಿಸಿ. ಭಗವಂತನ ಪ್ರಸಾದ ವಿನಿಯೋಗವನ್ನು ಭಕ್ತಾದಿಗಳು ಸಿಂಗಲ್ ಮಾಡಿ ಸಿಂಗಲ್ ಮಾಡಿ
ಎಲ್ಲ ಕುತ್ಕೊಂಡ್ಬನ್ನಿ ದಯವಿಟ್ಟು ಮಕ್ಕಳೇ ಗೋವಿಂದ 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 ಉದ್ಧಾರ ಆಗಿದೆ ಗಣಪ್ಪ ಗೋವಿಂದ 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 ಗೋವಿಂದ. ಗೋವಿಂದ. ಹಾಗೆ ಅರ್ಚನೆ ಟಿಕೆಟು ಕೂಡ ತೊಗೊಂಡಿದ್ವಿ. ಅದು 10 ರುಪೀಸ್ ಅಷ್ಟೇ. ಅರ್ಚನೆ ಕೂಡ ಅಲ್ಲೇ ಮಾಡಿಕೊಟ್ರು ನಮಗೆ. ಅದೆಲ್ಲ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಮಾಡು ಒಳ್ಳೆ ಹೆಣ್ಸಿಗ್ಲಿ. ಪೂಜೆ ಮಾಡಲ್ವಾ? ನೋಡಿದ್ರಲ್ಲ, ಇಲ್ಲೆಲ್ಲ ಪೂಜೆ ಹಾಗೆ ಅಲಂಕಾರ ಎಲ್ಲ ಹೇಗಾಯಿತು ಅಂತ. ತುಂಬಾ ಚೆನ್ನಾಗಿತ್ತು. ಭತ್ತ ಎಂಟ್ರೆನ್ಸಲ್ಲೇ ರಾಮ ಕೂಡ ಇಟ್ಟಿದ್ರು. ತುಂಬ ಚೆನ್ನಾಗಿತ್ತು ಇಲ್ಲೂ. ಇದೆಲ್ಲ ಆದಮೇಲೆ ನಾವು ಬಂದಿದ್ದು ರಮಣ ಬ್ಲಾಕಲ್ಲಿರೋ ರಾಮ ಮಂದಿರಕ್ಕೆ ಬಂದಿದ್ದೀವಿ. ಇಲ್ಲೂ ಅಷ್ಟೇ ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ವಿಶೇಷ ಏನು ಅಂದರೆ ಬಾಲರಾಮನ ಮಾಡಿದ್ದಾರೆ. ಬನ್ನಿ ಯಾವ ಥರ ಅಲಂಕಾರ ಮಾಡಿದ್ದಾರೆ ಅಂತ ನಿಮ್ಮ ಜೊತೆ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ನಡೀಗ ಯಾಕೋ ಇಟ್ಕೊಂಡೆ. ಮೂನೇ ಹೇಳ್ಬಿಟ್ಟ. ಚೆನ್ನಾಗಿ ತೆಗಿಬೇಕಾ ಫೋಟೋ ಇಲ್ಲಿ? ಹಾಯ್ ಫ್ರೆಂಡ್ಸ್. ಬೇಡ ಕಾಂಟ್ರವರ್ಸಿ ಆಗ್ತದೆ. ಬನ್ನಿ ಇನ್ನೊಂದ್ಸತಿ ದರ್ಶನ. ಆಯ್ತು. ಎಂಟ್ರಿ ಆಗ್ತಿದ್ದಂಗೆ ದೇವಸ್ಥಾನದ ಹತ್ರ ಸರ್ ಸಿಕ್ಕಿದ್ರು, ಜನಾರ್ದನ್ ಸರು. ಅವರು ಬಂದ್ರೆ ಅಮ್ಮ ಎಲ್ಲ ಚೆನ್ನಾಗಿದೆಯಾ, ಆರೋಗ್ಯ ಎಲ್ಲ ಹೇಗಿದೆ ಅಂತೆಲ್ಲ ವಿಚಾರಿಸಿದ್ರು. ಯಾಕಂದರೆ ಟ್ರಿಪ್ಗೆ ಹೋಗಿ ಬಂದಿದ್ವಲ್ಲ, ಅದಕ್ಕೆ ಅಲ್ಲೂ ಖುಷಿ ಆಯಿತು. ಅದಾದಮೇಲೆ ಇಲ್ಲಿ ಒಳಗಡೆ ಬಂದರೆ ಅಂದರೆ ಸೈಡಲ್ಲಿ ಇಲ್ಲಿ ಅಲಂಕಾರ ಮಾಡಿದ್ದಾರೆ ಬಾಲರಾಮಂದು. ಅದಾದಮೇಲೆ ಇಲ್ಲಿ ಒಂದು ಲಿಂಗನ ಇಟ್ಟು ಅದಕ್ಕೆ ಇಲ್ಲಿ ಅಭಿಷೇಕ ಮಾಡುವಂತ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ನಾವು ಕಾಶಿಲೆಲ್ಲ ಮಾಡಿ ಬಂದಿದ್ವಿ. ಹಾಗೆ ಇಲ್ಲೂ ಒಂದು ಸಲ ನಮಗೆ ಅವಕಾಶ ಸಿಕ್ತು ಅಂತ ಅಂದ್ಕೊಳ್ತೀವಿ. ಇದು ನಮ್ಮ ಸೌಭಾಗ್ಯನೇ ಅನ್ಬೋದು. ಎಲ್ಲೆಲ್ಲೋ ಹೋಗಿ ಈ ಟೈಮು ಅಂದರೆ ಈಗ ಕಾಲು ತುಳಿತ ಎಲ್ಲ ಆಯ್ತಲ್ಲ, ನಿಜವಾಗ್ಲೂ ತಿರುಪತಿನಲ್ಲಿ ಅದು ನೋಡಿ ತುಂಬಾ ಬೇಜಾರಾಯಿತು. ವೈಕುಂಠ ಏಕಾದಶಿಗೆ ಹೋಗಬೇಕು ಅಂತ ಹೋದವ್ರು ಈ ಥರ ಆಗಿದ್ದು ನಿಜವಾಗ್ಲೂ ಒಂದು ಸ್ವಲ್ಪ ನನಗೆ ಬೇಜಾರು ಅನ್ನಿಸ್ತು. ತಗೊಳಮ್ಮ. ಹಿಂಗೆ ಕಣೋ ರಾಮನ್ ನೋಡಿದ್ದು ನಾವು.
ನನಗಂತೂ ಬಾಲರಾಮನ ನೋಡಿ ತುಂಬಾ ಖುಷಿ ಆಯಿತು, ಮನಸ್ಸಿಗೇನೋ ಒಂಥರ ಸಮಾಧಾನ ಆಯಿತು. ಯಾಕೆಂದರೆ ನಾವು 8 ದಿನ ಆಗಿತ್ತು ನೋಡ್ಕೊಂಡು ಬಂದು, ಹಾಗಾಗಿ ಮತ್ತೊಮ್ಮೆ ಇಲ್ಲಿ ಮಾಡಿರೋದಾರಲ್ಲ ತುಂಬಾ ಖುಷಿ ಆಯಿತು. ಎಷ್ಟು ಚೆನ್ನಾಗಿತ್ತು ಅಂದರೆ ಬಾಲರಾಮ ನಿಜ ಅಯೋಧ್ಯೆಯಲ್ಲಿ ನೋಡ್ದಂಗೆ ಆಗೋಯಿತು ನನಗಂತೂ. ನಾವು ಇಲ್ಲಿಗೆ ಬಂದಿದ್ದು ರಮಣ ಬ್ಲ್ಯಾಕಿಗೆ ಸಂಜೆ 4:15 ಆಗಿತ್ತು. ಮನೆಯವ್ರು ಬಂದಿರಲಿಲ್ಲ, ನಾನು ನನ್ನ ಮಗ ಇಬ್ಬರೇ ಹೋಗಿದ್ವಿ. ತುಂಬಾ ಚೆನ್ನಾಗಿ ದರ್ಶನ ಎಲ್ಲ ಆಯಿತು, ಅಷ್ಟೊಂದು ಜನ ಕೂಡ ಇರಲಿಲ್ಲ. ಈ ಥರ ಕಾನ್ಸೆಪ್ಟ್ ಮಾಡಿರೋದ್ರಿಂದ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ನಗ್ತಾ ಇರಿ, ನಗಿಸ್ತಾ